ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಸಾಚರಿತ್ರ 25ನೆಯ ಅಧ್ಯಾಯ. ಅಹಮದಾಬಾದ ನಗರದ ದಾಮಣ್ಣ ಕಾಸರ ಸಟ್ಟ ವ್ಯಾಪಾರ ಅಮ್ರಲೀಲೆ ಪರಮಯೋಗೇಶ್ವರರು, ಪರಬ್ರಹ್ಮರು, ದೇವ ಅವತಾರ ಪುರುಷರು, ದಯಾಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇವೆ. ಆತ್ಮರಾಮರು, ಮಂಗಲದಾಯಕ ವಿಷಯಗಳ ತವರು ಮನೆಯು, ಯೋಗ ಸಂಪನ್ನರೂ ಆದ ಶ್ರೀ ಸಾಯಿಬಾಬರವರಿಗೆ ಜಯವಾಗಲಿ ಜಯವಾಗಲಿ. ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರರಾಗಿರುವರು. ಮನಪೂರ್ವಕವಾಗಿ ಭಕ್ತಿಯೊಂದೇ ಅವರಿಗೆ ಬೇಕಾದುದು. ಭಕ್ತರಲ್ಲಿ ನಿಶ್ಚಲ ಭಕ್ತಿ, ದೃಢವಾದ ನಂಬಿಕೆ ಇದ್ದರೆ ಅವರ ಅಭಿಷ್ಟಗಳು ಬೇಗನೆ ಈಡೇರುವುದು. ಹೇಮಡ ಪಂತರ ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೆ ತಡ ಅವರು ಅದನ್ನು ಅವರಿಂದ ಬರೆಯುವುದರು ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸುವ ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು. ಬುದ್ಧಿಗೆ ಬಲ ಬಂದು ಈ ಕೆಲಸ ಬಾಬರವರನ್ನು ಹೋರುವ ಧೈರ್ಯ ಹುಟ್ಟಿತು. ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ. ಅದೇ ನೀವು ಈಗ ಪಡೆದಿರುವ ಸಾಯಿಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತ್ರೆ. ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಎಂದು ಹೇಮಡ ಪಂತರು ಹೇಳಿದರು. ಭಕ್ತನು ತನ್ನ ತನುಮನ ಧನಗಳೆಲ್ಲವನ್ನು ಅರ್ಪಿಸಿ ಸಾಯಿಬಾಬಾ ಅವರ ಅಚಲ ಭಕ್ತಿ ಇಟ್ಟು ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದನ್ನು ಉದಾಹರಿಸುವ ರಾಮಣ್ಣ ಅವರಿಗೆ ಅನುಭವ ಈ ಪರೀಕ್ಷಿಸೋಣ. ದಾಮಣ್ಣ ಕಾಸರ. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರು ಅಲ್ಲಿ ಉಲ್ಲೇಖಿತವಾಗಿದೆ. ಇವರು 1985 ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿದರು. ಪ್ರತಿ ವರ್ಷ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು. ಅಲ್ಲಿಗೆ ಬರುತ್ತಿದ್ದ ಬಡ ಭಕ್ತರಿಗೆ ಅನ್ನದಾನ ಮಾಡುತ್ತಾ ಇದ್ದರು. ಹತ್ತಿ ವ್ಯಾಪಾರ. ದಾಮಣ್ಣ ಅವರ ಸ್ನೇಹಿತನೊಬ್ಬನ ಪಾಲುಗಾರಿಕೆಯನ್ನು ಮೇಲೆ ಹತ್ತಿರ ವ್ಯಾಪಾರ ಮಾಡಲು ಅವರನ್ನು ಪ್ರೋತ್ಸಾಹಿಸಿದನು. ಒಂದು ಸಟ್ಟ ವ್ಯವಹಾರದಲ್ಲಿ 2 ಲಕ್ಷ ರೂಪಾಯಿಗಳು ಲಾಭ ದೊರಕುವುದೆಂದು ಕಾಗದ ಬರೆದು ತಿಳಿಸಿದ್ದನು. ದಲಾಲಿಯು ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದನು. ದಾಮಣ್ಣ ಸ್ವಲ್ಪ ಹೊತ್ತು ಯೋಚಿಸಿದರು. ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ. ತಾವು ಬಾಬಾ ಅವರ ಭಕ್ತರಾಗಿದ್ದುದರಿಂದ ಅವರನ್ನು ಈ ವಿಚಾರ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದರು. ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಯಬೇಕೆಂದು ಕೋರಿದರು. ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರ ಮುಂದಿಟ್ಟು ಆಗ ಬಾಬಾ ಈ ಪತ್ರ ಯಾರದು, ಸಮಾಚಾರ ಏನೆಂದು ವಿಚಾರಿಸಿದರು. ಶ್ಯಾಮ ಅವರನ್ನು ನಗರದ ದಾಮಣ್ಣ ಅವರು ನಿಮ್ಮಲ್ಲಿಗೆ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಳ್ಳುತ್ತಾರೆ ಎಂದರು. ಅದಕ್ಕೆ ಬಾಬಾ ಅವರು, ಅವನೇನು ಬರೆಯುತ್ತಾನೆ, ಅವನ ಯೋಚನೆ ಏನು? ದೇವರು ಕೊಟ್ಟಿರುವುದನ್ನು ತೃಪ್ತಿ ಪಡೆಯಬೇಕು. ಗಗನವನ್ನು ಮುಟ್ಟುವ ಪ್ರಯತ್ನ ನಡೆಯುವಂತಿದೆ. ಓದು ಪತ್ರವನ್ನು ಎಂದು ಓದು ಎಂದರು. ಆಗ ಶ್ಯಾಮ, ನೀವು ಹೇಳುವುದಿಲ್ಲ, ಪತ್ರದಲ್ಲಿ ಲಿಖಿತವಾಗಿದೆ. ಓ ದೇವ, ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡುತ್ತೀರಿ. ಅವರು ಬಲಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಂಡು ಪತ್ರದಲ್ಲಿರುವ ವಿಚಾರವನ್ನು ತಮಗೆ ತಿಳಿದಿದ್ದರೂ ಕೂಡ ನನಗೆ ಓದಲು ಒತ್ತಾಯ ಪಡಿಸುತ್ತಿದ್ದೀರಿ ಎಂದರು. ಅದಕ್ಕೆ ಬಾಬಾ, ಓ ಶ್ಯಾಮ, ದಯವಿಟ್ಟು ಪತ್ರ ಓದು. ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು. ಶ್ಯಾಮ ಪತ್ರವನ್ನು ಓದಿದರು. ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ, ಈ ದಾಮಣ್ಣ ಹುಚ್ಚನಾಗಿದ್ದಾನೆ. ದೇವರು ಕೊಟ್ಟಿರುವುದನ್ನು ತೃಪ್ತಿ ಪಡೆಯುವಂತೆ ಹೇಳು. 1,00,000 ರೂಪಾಯಿಗಳಿಗೆ ಚಿಂತಿಸದಿರಲಿ. ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಈ ರೀತಿ ಬರೆ ಎಂದರು. ಶ್ಯಾಮ ಅವರು ಹಾಗೆ ಉತ್ತರ ಬರೆದರು.
ಕಲಿಸಿದರು. ಇದನ್ನು ನೋಡಿದ ದಾಮಣ್ಣ ಅವರ ಆಸೆ ಎಲ್ಲ ಮಣ್ಣು ಪಾಲಾಯಿತು. ಬಾಬಾ ಅವರನ್ನು ಈ ಬಗ್ಗೆ ಲೋಚಿಸುವುದೇ ತಪ್ಪಾಯಿತೆಂದು ಅವರು ಭಾವಿಸಿದರು. ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರಮುಖೇನ ಉತ್ತರ ಪಡೆಯುವುದಕ್ಕೆ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದುದರಿಂದ ಕೂಡಲೇ ಶಿರಡಿಗೆ ದಾಮಣ್ಣ ಆಗಮಿಸಿದರು. ಬಾಬಾ ಅವರನ್ನು ಸಂದರ್ಶಿಸಿ ಅವರ ಸಂವಾದನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು. ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ. ಆಗ ಮಸೀದಿಯಲ್ಲಿ ಅವರು, ಬಾಬಾ, ನನಗೆ ಈ ವ್ಯವಹಾರದಲ್ಲಿ ಸಹಾಯವಾಗಿ ಎಸಗಿದರೆ ಕೆಲವು ಭಾಗ ನಿಮಗೆ ಅರ್ಪಿಸುವೆನೆಂದರು. ಈ ರೀತಿ ದಾಮಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು. ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿಳಿಯದೇ ಇರಲಿಲ್ಲ. ಮಗುವು ರುಚಿಯಾದ ಪದಾರ್ಥವನ್ನು ಆಶಿಸುತ್ತದೆ, ಆದರೆ ತಾಯಿ ಕಂದನನ್ನು ಆರೋಗ್ಯಕ್ಕಾಗಿ ಕಹಿ ಸಿಹಿಗಳನ್ನು ತಿನ್ನಿಸುತ್ತಾಳೆ. ಹಾಗೆಯೇ ಬಾಬಾ ದಾಮಣ್ಣ ಕಾಸರ ಅವರ ಇಂಗಿತವನ್ನು, ಬಾಪು, ನಾನು ಪ್ರಾಪಂಚಿಕ ವಸ್ತುಗಳ ಗೊಂದಲದಲ್ಲಿ ಲಾಭದ ಹಂಚಿಕೆ ಸಿಕ್ಕಲಿಚ್ಛಿಸುವುದಿಲ್ಲ ಎಂದರು. ಬಾಬಾ ಅವರ ಸಮ್ಮತಿಯನ್ನು ನೋಡಿ ದಾಮಣ್ಣ ವ್ಯವಹಾರವನ್ನು ಕೈಬಿಟ್ಟರು. ನಂತರ ದಾಮಣ್ಣ ಅಕ್ಕಿಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡಲಿಚ್ಚಿದರು. ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅದು ಇಂಗಿತ ತಿಳಿದು, ನೀನು ₹1 5 ಸೇರಿನಂತೆ ಕೊಂಡು 7 ಸೇರಿನಂತೆ ಮಾರಬೇಕಾಗುತ್ತದೆ ಎಂದರು.